ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ವೋಲ್ಟಾಸ್ AC ಕ್ರಾಸಸ್ 20 lakh ಯೂನಿಟ್ ಸೇಲ್ಸ್. ವೋಲ್ಟಾಸ್ ಕಂಪ್ನಿಯವರು ಅನೌನ್ಸ್ ಮಾಡಿದ್ದಾರೆ 35% ಸೇಲ್ಸ್ ಗ್ರೋತ್ ಆಗಿದೆ 2023-24 ಹಾಗೂ 20 ಲಕ್ಷ ಯೂನಿಟ್ಸನ್ನು ಸೇಲ್ ಮಾಡಿದ್ದಾರೆ. 20 ಲಕ್ಷ ACಸು ಸೇಲ್ ಮಾಡಿದ್ದಾರೆ. ಹಾಗೂ ಇದು ಫಸ್ಟ್ ಕಂಪ್ನಿ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಈ ಪರ್ಟಿಕ್ಯುಲರ್ ಮಾರ್ಕನ್ನು ಕ್ರಾಸ್ ಆಗೋದಕ್ಕೆ. ಹಾಗೂ ಅವರ ಪ್ರಕಾರ ಪರ್ಫಾರ್ಮೆನ್ಸ್ ಯಾಕೆ ಇಂಪ್ರೂವ್ ಆಗಿದೆ ಅಂದರೆ ಡಿಮಾಂಡ್ ಚೆನ್ನಾಗಿತ್ತು ಅವರ ಕೂಲಿಂಗ್ ಪ್ರಾಡಕ್ಟ್ಸಿಗೆ ಹಾಗೂ ACಸಿಗೆ, ಹಾಗೂ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇಂಪ್ರೂವ್ ಆಗಿದೆ ಅಂತ. ಪ್ಲಸ್ ಸುಮಾರು ಇನೋವೇಟಿವ್ ಪ್ರಾಡಕ್ಟ್ಸು ಲಾಂಚ್ ಮಾಡಿದ್ದಾರೆ. ಇಂಡಿಯಾದು AC ಮಾರ್ಕೆಟು ಅಪ್ರಾಕ್ಸಿಮೇಟ್ಲಿ 1 crore ಯೂನಿಟ್ಸ್ ಸೇಲ್ ಆಗಿದೆ ಅಂತ ಎಸ್ಟಿಮೇಟ್ ಇದೆ 2023-24 ಹಾಗೂ ಈ ವರ್ಷ 2024-25 ಫೈನಾನ್ಷಿಯಲ್ ಇಯರಲ್ಲಿ 1.15 crore ಯೂನಿಟ್ ಸೇಲ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಇದಕ್ಕೋಸ್ಕರನೇ ವೋಲ್ಟಾಸ್ ಶೇರ್ಸ್ ಇವತ್ತು 6% ಮೇಲೋಯಿತು. ನ್ಯೂಸ್ ನಂಬರ್ 2, ಬಂಧನ್ ಬ್ಯಾಂಕ್ CEO ರಿಸೈನ್ಸ್. ಬಂಧನ್ ಬ್ಯಾಂಕ್ ಫೌಂಡರ್ ಹಾಗೂ CEO ರಿಸೈನ್ ಮಾಡಿದ್ದಾರೆ ಹಾಗೂ 9ನೇ ತಾರೀಕು ಜುಲೈ ಅವರ ಲಾಸ್ಟ್ ವರ್ಕಿಂಗ್ ಡೇ ಇರ್ತದೆ. ಬ್ಯಾಂಕು ಆಲ್ರೆಡಿ ಹೊಸ CEOನ ಹುಡುಕ್ತಾ ಇದ್ದಾರೆ. ಬ್ರೋಕರೇಜ್ ಫಾರ್ಮ್ ಜೆಫ್ರೀಸ್ ಅವರು ಬಂಧನ್ ಬ್ಯಾಂಕ್ದು ಶೇರ್ಸನ್ನು ಡೌನ್ಗ್ರೇಡ್ ಮಾಡಿದ್ದಾರೆ, ಬೈ ಇದ್ದಿದ್ದನ್ನು ಅಂಡರ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟಿದ್ದಾರೆ. ಹಾಗೂ ಅವರ ಟಾರ್ಗೆಟ್ ಪ್ರೈಸನ್ನು ತುಂಬ ಕಮ್ಮಿ ಮಾಡಿದ್ದಾರೆ. 290 rupees ಟಾರ್ಗೆಟ್ ಪ್ರೈಸ್ ಇತ್ತು, ಈಗ 170 rupees ಮಾತ್ರ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಬಂಧನ್ ಬ್ಯಾಂಕ್ ಶೇರ್ಸ್ ಇವತ್ತು 185 rupees ಪರ್ ಶೇರ್ ಆಗಿ ಕ್ಲೋಸ್ ಆಗಿದೆ, 6% ಡೌನ್ ಆಗಿತ್ತು. ನ್ಯೂಸ್ ನಂಬರ್ 3, BSE ಕಂಪ್ನೀಸ್ ಮಾರ್ಕೆಟ್ ಕ್ಯಾಪ್ ಹಿಟ್ಸ್ 400 lakh crores. ಮಾರ್ಕೆಟ್ ಕ್ಯಾಪ್ ಆಫ್ ಆಲ್ ಲಿಸ್ಟೆಡ್ ಕಂಪ್ನೀಸ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ 400 lakh crores ಕ್ರಾಸ್ ಆಯಿತು ಇವತ್ತು, ಫಸ್ಟ್ ಟೈಮ್ ಅದು ಹಿಸ್ಟ್ರಿಯಲ್ಲಿ. ಹಾಗೂ ಮಾರ್ಕೆಟ್ಸ್ ಹೊಸ ಲೈಫ್ ಟೈಮ್ ಹೈಯಲ್ಲಿ ಕ್ಲೋಸ್ ಆಗಿದೆ. ಏಪ್ರಿಲ್ 2023ಇಂದ BSEಯಲ್ಲಿ ಆಲ್ ಲಿಸ್ಟೆಡ್ ಕಂಪ್ನೀಸದು ಮಾರ್ಕೆಟ್ ಕ್ಯಾಪು 145 ಲಕ್ಷ ಕೋಟಿ ಇನ್ಕ್ರೀಸ್ ಆಗಿದೆ. ಇದು 57% ರೈಸ್ ಆಗಿದೆ. ಹಾಗೂ ಮೋತಿಲಾಲ್ ಒಸ್ವಾಲ್ ಸೆಕ್ಯೂರಿಟೀಸ್ ಪ್ರಕಾರ ಇಂಡಿಯಾ GDP $4 trillion ಆಗುತ್ತೆ ಮೇ ಬಿ ಬೈ 2025-26 ಫೈನಾನ್ಷಿಯಲ್ ಇಯರ್, ಹಾಗೂ $8 trillion ಆಗುತ್ತೆ 2034 ಅಷ್ಟರೊಳಗೆ. ಈ ಪರ್ಟಿಕ್ಯುಲರ್ ಎಲೆಕ್ಷನ್ ರಿಸಲ್ಟ್ಸ್ ಆದಮೇಲೆ ಅವರ ಪ್ರಕಾರ ಇನ್ನೂ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಗೌರ್ಮೆಂಟು ಸ್ಪೆಂಡ್ ಮಾಡ್ತಾರಂತ. ನ್ಯೂಸ್ ನಂಬರ್ 4, ಆಲ್ ಟೈಮ್ ಹೈ ವೆಹಿಕಲ್ ಸೇಲ್ಸ್ ಇನ್ 2023-24. ಟೋಟಲು ಪ್ಯಾಸೆಂಜರ್ ವೆಹಿಕಲ್ ಸೇಲ್ ಆಗಿದ್ದು ಫೈನಾನ್ಷಿಯಲ್ ಇಯರ್ 2023-24 39,48,143 ಯೂನಿಟ್ಸು. ಇದು 8.45% ಹೈಯರ್ ದೆನ್ ಲಾಸ್ಟ್ ಇಯರು 2022-23 ಫೈನಾನ್ಷಿಯಲ್ ಇಯರು. ಆವಾಗ 36,40,000 ಯೂನಿಟ್ಸು ಸೇಲ್ ಆಗಿತ್ತು. ಪ್ಯಾಸೆಂಜರ್ ರಿಟೇಲ್ ವೆಹಿಕಲ್ಸ್ ಸೇಲ್ಸು ಇದು ರೆಕಾರ್ಡ್ ಹೈ ತಲುಪಿದೆ. ಹಾಗೂ ಯಾಕೆ ಈ ಥರ ಆಗಿದೆ ಅಂದರೆ ವೆಹಿಕಲ್ ಅವೈಲಬಿಲಿಟಿ ಚೆನ್ನಾಗಿದೆ ಆ್ಯಂಡ್ ಹೊಸ ಮಾಡೆಲ್ ಸುಮಾರು ಲಾಂಚ್ ಆಗಿತ್ತು ಈ ಫೈನಾನ್ಷಿಯಲ್ ಇಯರಲ್ಲಿ. SUVs ಈಗ 50% ಮಾರ್ಕೆಟ್ ಶೇರ್ ಇಟ್ಕೊಂಡಿದೆ ಟೋಟಲ್ ವೆಹಿಕಲ್ ಸೇಲ್ಸಲ್ಲಿ. ಹಾಗೂ ಎಲ್ಲ ವೆಹಿಕಲ್ಸದು ಟೋಟಲ್ ಸೇಲ್ಸ್ ನೋಡಿದರೆ 2.45 crore ಯೂನಿಟ್ಸು ಸೇಲ್ ಆಗಿತ್ತು 2023-24 ಹಾಗೂ ಅದರಲ್ಲಿ 2 ವೀಲರ್ಸು, 3 ವೀಲರ್ಸು, ಪ್ಯಾಸೆಂಜರ್ ವೆಹಿಕಲ್ಸ್, ಕಾರ್ಸು, ಕಮರ್ಷಿಯಲ್ ವೆಹಿಕಲ್ಸು, ಟ್ರ್ಯಾಕ್ಟರ್ಸು ಇದೆಲ್ಲನೂ ಇನ್ಕ್ಲೂಡ್ ಆಗಿತ್ತು. ಇದು ಕಂಪೇರ್ ಟು 2.22 crore ಯೂನಿಟ್ಸ್ ಸೇಲ್ ಇನ್ 2022-23 ಫೈನಾನ್ಷಿಯಲ್ ಇಯರ್. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ವಿಪ್ರೋ ಶೇರ್ಸ್ ಇವತ್ತು 1% ಬಿತ್ತು ಆ್ಯಸ್ ಅ ರಿಯಾಕ್ಷನ್ ಟು ದ CEO ರಿಸೈನಿಂಗ್ ನ್ಯೂಸು. ಮೊನ್ನೆ CEO ರಿಸೈನ್ ಆಯ್ತು ಅಂತ ನ್ಯೂಸ್ ಬಂದಿತ್ತು. ಅವರು ಆಲ್ರೆಡಿ ಹೊಸ CEOನ ಅಪಾಯಿಂಟ್ ಮಾಡಿದ್ದಾರೆ. ಅದಾನಿ ಗ್ರೀನ್ ಎನರ್ಜಿ 1.5 lakh crores ಇನ್ವೆಸ್ಟ್ ಮಾಡ್ತಾರೆ ಅವರ ಕೆಪಾಸಿಟಿನ ಬೂಸ್ಟ್ ಮಾಡೋದಕ್ಕೆ 30 GW. ಹಾಗೂ ಇದು ಕಾವಡಾ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟು ಕಚ್ ಗುಜರಾತಲ್ಲಿ ಆಗುತ್ತೆ. ನೆಕ್ಸ್ಟ್ 5 yearsಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಡಿಸ್ಇನ್ವೆಸ್ಟ್ಮೆಂಟ್ ಆಫ್ PSUಸು NTPC ಹಾಗೂ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹೊಸ ಗೌರ್ಮೆಂಟ್ ಬಂದಮೇಲೆ ಫಸ್ಟ್ 100 ಡೇಸಲ್ಲೇ ಆಗ್ಬೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 153 ಪಾಯಿಂಟ್ ಅಪ್ಪು 22,666 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 494 ಪಾಯಿಂಟ್ಸ್ ಅಪ್ಪು 74,743 ಕ್ಲೋಸ್ ಆಯಿತು. ಇದು ಆಲ್ ಟೈಮ್ ನ್ಯೂ ಕ್ಲೋಸಿಂಗ್ ಹೈ ಹಾಗೂ ಹೈಯೆಸ್ಟ್ ಇವತ್ತು 22,697, ಅದು ಆಲ್ ಟೈಮ್ ಇಂಟ್ರಾಡೇ ಹೈ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಐಷರ್ ಮೋಟರ್ಸ್ 4.33% ಅಪ್ಪು, ಮಾರುತಿ ಸುಜುಕಿ 3.57% ಅಪ್ಪು, M&M 3.22% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಪೋರ್ಟ್ಸ್ 1.96% ಡೌನು, ನೆಸ್ಲೆ 1.56% ಡೌನು, ಅಪೋಲೋ ಹಾಸ್ಪಿಟಲ್ಸ್ 1.41% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇನ್ಫೋ ಎಡ್ಜ್ 9.71% ಅಪ್ಪು,
ಗೇಲ್ 5.24% ಅಪ್, TVS Motors 3.07% ಅಪ್. ಟಾಪ್ ಲೂಸರ್ಸು REC 3.84% ಡೌನು, ವರುಣ್ ಬೆವರೇಜಸ್ 2.92% ಡೌನು, PNB 2.67% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಇವತ್ತು ಅಡ್ವಾನ್ಸಸ್ 1037 ಕಮ್ಮಿಯಾಗಿದ್ದು 1202. ಸೊ 46% ಅಪ್, 54% ಡೌನ್. ಸೊ ನಿಫ್ಟಿ ಇಂಡೆಕ್ಸ್ ಮೇಲೆ ಹೋಗಿದ್ರು, ಆಲ್ ಟೈಮ್ ಹೈಯಲ್ಲಿದ್ದರು, ಜಾಸ್ತಿ ಸ್ಟಾಕ್ಸ್ ಆ್ಯಕ್ಚುಲಿ ಕೆಳಗೆ ಬಿದ್ದಿದೆ ಇವತ್ತು. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7162 per ಗ್ರಾಮು, ಸಿಲ್ವರ್ 83 per ಗ್ರಾಮ್. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 83.31 rupees, €1 90.21 rupees. Point number 7, stocks near 52-week high. ABB India 52-week high 6,748, closing 6,700. Avenue Supermart 4,748, 52-week high, closing price 4,673. Eicher Motors 52-week high 4,303, closing price 4,206. Point number 8, stocks near 52-week low. Bata India 52-week low 1,338, closing price 1,346. Dabur 502, 52-week low, closing price 503. Point number 9, global cues today. Hong Kong markets 0.05% up, Japan 0.9% up, Germany 0.55% up, France 0.49% up, UK 0.07% up, ಹಾಗೂ ನ್ಯಾಸ್ಡ್ಯಾಕ್ ತುಂಬ ಚೆನ್ನಾಗಿ ರ್ಯಾಲಿ ಆಗಿತ್ತು. ಫ್ರೈಡೇ 1.25% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.